ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಅವರಿಗೆ, ಸೆಕೆಂಡ್ ಇಯರ್ ಡಿಗ್ರಿ BA ಅವರಿಗೆ ಎಕನಾಮಿಕ್ಸ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆದ ಒಂದು ಚಾಪ್ಟರ್ ಕುರಿತಾಗಿ ಇವತ್ತು ಕ್ಲಾಸ್ ನ ತಗೊಳ್ತಾ ಇದ್ದೇನೆ. ಅದ್ ಯಾವ್ದಪ್ಪ ಅಂತಂದ್ರೆ ಆ ಚಾಪ್ಟರ್ ನೇಮ್ ಅಭಿವೃದ್ಧಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳ ಪಾತ್ರ ಎನ್ನುವಂತ ವಿಷಯದ ಕುರಿತಾಗಿ ಇವತ್ತು ನಾನು ಕ್ಲಾಸ್ ನ ತಗೊಳ್ತಿದ್ದೇನೆ. ಬ್ಲಾಕ್ 2 ಅಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ರಿಪೀಟೆಡ್ ಆಗಿ ಈ ಒಂದು ಪಠ್ಯದಿಂದನೇ, ಈ ಒಂದು ಚಾಪ್ಟರ್ ಇಂದನೇ ಕ್ವಶನ್ಸ್ 10 ಮತ್ತೆ 15 ಮಾರ್ಕ್ಸ್ ಗೆ ರಿಪೀಟೆಡ್ ಆಗಿ ಕೇಳಿರ್ತೀರಾ ನೀವು. ಅನೇಕ ಬಾರಿ ಬಂದಿರುತ್ತೆ, ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಖಂಡಿತ ಇದೊಂದು ಚಾಪ್ಟರ್ ಓದಿದ್ರೆ ನಿಮ್ಗೆ ಮಾರ್ಕ್ಸ್ ಸಿಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ರಿಪೀಟೆಡ್ ಆಗಿ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ. ಸೊ ಈ ಒಂದು ಚಾಪ್ಟರ್ ನಾನು ಮಾಡುವ ಮೊದಲು ಸ್ವಲ್ಪ ಪೀಠಿಕೆಯನ್ನ ಹೇಳ್ಬೇಕಾಗ್ತದೆ. ಅಂದ್ರೆ ಯಾವುದೇ ವಿಷಯವನ್ನ ಕುರಿತಾಗಿ ನೀವು ಎಕ್ಸಾಮ್ ಅಲ್ಲಿ ಬರೆಯುವ ಮೊದಲು ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಪೀಠಿಕೆಯನ್ನ ಬರಿಬೇಕಾಗ್ತದೆ. ಹಾಗೇನೆ ಈ ಒಂದು ಪಠ್ಯ ಭಾಗದ ಕುರಿತಾಗಿ ಪೀಠಿಕೆಯನ್ನ ಹೇಳೋದಾದ್ರೆ, ಯಾವುದೇ ಇತರ ವ್ಯವಹಾರಗಳಂತೆ ಬ್ಯಾಂಕಿಂಗ್ ಸಹ ಒಂದು ವ್ಯವಹಾರ ಆಗಿದೆ. ಬ್ಯಾಂಕುಗಳು ವಿಶೇಷವಾಗಿ ಸಾಲ ನೀಡುವ ಕಾರ್ಯವನ್ನ ನಿರ್ವಹಿಸ್ತವೆ. ಇದು ಗೊತ್ತಿರುವಂತಹದ್ದೇ. ಅಂದ್ರೆ ಬ್ಯಾಂಕ್ಗಳು ಯಾವಾಗ್ಲೂ ಅಂದ್ರೆ ಎಲ್ಲಾ ಒಂದು ವ್ಯವಹಾರಗಳ ಹಾಗೆ ಬ್ಯಾಂಕುಗಳು ಕೂಡ ಒಂದು ವ್ಯವಹಾರ, ಅವ್ರದ್ದು ಒಂದು ಬಿಸ್ನೆಸ್ ಆಗಿರುತ್ತೆ. ಮತ್ತೆ ಬ್ಯಾಂಕುಗಳು ವಿಶೇಷವಾಗಿ ಸಾಲ ನೀಡುವುದೇ ಅವರದ್ದು ವಿಶೇಷ ಕೆಲಸ ಆಗಿರುತ್ತೆ, ಅಥವಾ ಸಾಲ ನೀಡುವಂತ ಕೆಲಸವನ್ನ ಅದು ಮಾಡುತ್ತೆ ಅನ್ನೋದನ್ನ ನಮ್ಗೆ ಈಗಾಗಲೇ ಗೊತ್ತಿರುತ್ತೆ. ವಾಣಿಜ್ಯ ಬ್ಯಾಂಕುಗಳು ನಿರ್ವಹಿಸುವ ಕಾರ್ಯಗಳಲ್ಲಿ ಸಾಲ ನೀಡುವುದು ಮತ್ತೆ ಠೇವಣಿಗಳ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಮಾಡುವಂತಹ ಕೆಲಸಗಳಲ್ಲಿ ಸಾಲವನ್ನ ಕೊಡುವುದು ಅಥವಾ ಠೇವಣಿಗಳನ್ನ FD ಗಳನ್ನ ಇಡ್ತಾರಲ್ವಾ, ಅದೆಲ್ಲ ಮಾಡುವಂತಹದ್ದು ತುಂಬಾ ಬಹಳ ಮುಖ್ಯವಾದ ಕೆಲಸ ಆಗಿರುತ್ತೆ. ಇನ್ನು ವಾಣಿಜ್ಯ ಬ್ಯಾಂಕುಗಳು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ತುಂಬಾ ಮಹತ್ವದ ಪಾತ್ರವನ್ನ ವಹಿಸ್ತದೆ ಅಂತ ನೀವು ಸ್ವಲ್ಪ ಪೀಠಿಕೆಯನ್ನ ಮೊದಲಿಗೆ ಬರೀರಿ, ಈ ವಿಷಯದ ಕುರಿತಾಗಿ ಎಲ್ಲಾದ್ರೂ ಕ್ವಶನ್ ಎಕ್ಸಾಮ್ ಅಲ್ಲಿ ಬಂದಲ್ಲಿ. ಅದಾದ ನಂತರ ಡೈರೆಕ್ಟ್ ನಾವು ಟಾಪಿಕ್ಗೆ ಹೋಗುದಾದ್ರೆ, ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳು ತುಂಬಾ ಮಹತ್ವದ ಪಾತ್ರವನ್ನ ವಹಿಸ್ತವೆ. ಈಗಾಗಲೇ ಅಭಿವೃದ್ಧಿ ಸಾಧಿಸಿದ ರಾಷ್ಟ್ರಗಳ ಇತಿಹಾಸದಿಂದ ಇದು ಗೊತ್ತಾಗುತ್ತೆ. ಅಂದ್ರೆ ಒಂದು ವಾಣಿಜ್ಯ ಅಭಿವೃದ್ಧಿ ಸಾಧಿಸಿದ ಎಷ್ಟು ರಾಷ್ಟ್ರಗಳಿವೆ, ಅಮೆರಿಕ ಆಗ್ಲಿ, ಜಪಾನ್ ಆಗ್ಲಿ, ಬ್ರಿಟನ್ ಆಗ್ಲಿ, ಇದೆಲ್ಲವನ್ನ ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಇದಕ್ಕೆಲ್ಲ ಬ್ಯಾಕ್ ಬೋನ್ ಆಗಿ ಅಥವಾ ನಿಂತಿರುವಂತದ್ದು ಒಂದು ಬ್ಯಾಂಕ್, ವಾಣಿಜ್ಯ ಬ್ಯಾಂಕುಗಳು. ಅದೆಲ್ಲವನ್ನ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳು ತುಂಬಾ ಮಹತ್ವವಾಗಿ ಕಾರ್ಯವಹಿಸ್ತವೆ ಅನ್ನುವಂಥದ್ದು. ವಾಣಿಜ್ಯ ಬ್ಯಾಂಕುಗಳ ಕಾರ್ಯನಿರ್ವಹಣೆಯಿಂದ ಅಭಿವೃದ್ಧಿ ಕ್ರಿಯೆ ಅನ್ನುವಂಥದ್ದು ತುಂಬಾ ಈಸಿ ಆಗುತ್ತೆ. ವಾಣಿಜ್ಯ ಬ್ಯಾಂಕುಗಳು ಜನರಲ್ಲಿರುವ ಉಳಿತಾಯವನ್ನ ಸಂಗ್ರಹಿಸಿ ಅದನ್ನ ಬಂಡವಾಳ ಹೂಡಿಕೆಯನ್ನಾಗಿ ಪರಿವರ್ತಿಸುವಲ್ಲಿ ಕೂಡ ಮಹತ್ವದ ಪಾತ್ರವನ್ನ ವಹಿಸ್ತವೆ. ಅಂದ್ರೆ ಜನಗಳು ಏನ್ ಮಾಡ್ತಾರಂದ್ರೆ, ಜನರ ಉಳಿತಾಯವನ್ನೇ ನಾವು ಬ್ಯಾಂಕ್ ಅಲ್ಲಿ ಇಟ್ಟಿರ್ತೀವಲ್ವಾ, ಆ ಹಣವನ್ನ ವಾಣಿಜ್ಯ ಬ್ಯಾಂಕ್ಗಳು ಎಲ್ಲಾದ್ರೂ ಸ್ಟಾಕ್ ಮಾರ್ಕೆಟ್ಗೆ ಹಾಕುದು ಅಥವಾ ಫಂಡ್ಗೆ, ಮ್ಯೂಚುವಲ್ ಫಂಡ್ ಇಂತಹ ಒಂದು ವಿಷಯಗಳಲ್ಲಿ ಎಲ್ಲ ಹೂಡಿಕೆ ಮಾಡುವಂತ ಮುಖಾಂತರ ಅವರಲ್ಲಿ ಹಣವನ್ನ ಏನ್ ಮಾಡ್ತಾರೆ, ಅದನ್ನ ಸಕ್ರಿಯಗೊಳಿಸ್ತಾರೆ. ಅಂದ್ರೆ ಹಣವನ್ನು ನಿಷ್ಕ್ರಿಯವಾಗುವುದಿಲ್ಲ ಹಣವನ್ನ ಬ್ಯಾಂಕ್ ಅಲ್ಲಿ ಇಟ್ಟಾಗ. ಆ ತರ ಒಂದು ಪ್ರಕ್ರಿಯೆಯನ್ನ ಬ್ಯಾಂಕ್ಗಳು ಮಾಡ್ತಾರೆ. ಇನ್ನು ಈ ತರ ಮಾಡುವಲ್ಲಿ ಬ್ಯಾಂಕುಗಳು ಮಹತ್ವದ ಒಂದು ಪಾತ್ರವನ್ನ ವಹಿಸ್ತವೆ. ಇವುಗಳು ದೇಶದ ಸಮೀಪ ಹಣ ಆಸ್ತಿಗಳನ್ನ ಸೃಷ್ಟಿಸುವುದರ ಮೂಲಕ ಉಳಿತಾಯ ಹೂಡಿಕೆಗಳನ್ನ ಸಾಂಸ್ಥೀಕರಣಗೊಳಿಸುವುದರ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆಗಳನ್ನ ನೀಡುತ್ತವೆ ಅನ್ನೋದನ್ನ ನಾವು ನೋಡಬಹುದಾಗಿದೆ. ಇನ್ನು ವಾಣಿಜ್ಯ ಬ್ಯಾಂಕುಗಳು ಹಣ ಪೂರೈಕೆಯ ಮೇಲೂ ನಿಯಂತ್ರಣ ಹೊಂದಿರುವುದರಿಂದ ಆರ್ಥಿಕ ಅಭಿವೃದ್ಧಿಯ ಮೇಲೆ ನಿಶ್ಚಯವಾಗಿ ಪ್ರಭಾವ ಬೀರ್ತದೆ ಎಂದು ಅಭಿಪ್ರಾಯ ಪಡಬಹುದು. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಹಣವನ್ನ ಪೂರೈಸುವುದು ಮತ್ತೆ ನಿಯಂತ್ರಣವನ್ನು ಕೂಡ ಅವು ಹೊಂದಿರ್ತವೆ. ಹಣವನ್ನ ಹೇಗೆ ಕೊಡ್ತವೆ ಕೂಡ ಅದ್ರ ಮೇಲೆ ನಿಯಂತ್ರಣವನ್ನ ಕೂಡ ಹೊಂದಿರುವುದರಿಂದ ಇವು ನಿಶ್ಚಯವಾಗಿ ಈ ಆರ್ಥಿಕತೆ ಅಭಿವೃದ್ಧಿ ಮೇಲೆ ಅದು ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ನೋಡಬಹುದಾಗಿದೆ. ಈಗಾಗಲೇ ಅಭಿವೃದ್ಧಿ ಸಾಧಿಸುವ ರಾಷ್ಟ್ರಗಳಲ್ಲಿ ಅಭಿವೃದ್ಧಿ ಒಂದು ನಿರ್ದಿಷ್ಟ ಹಂತವನ್ನ ತಲುಪಿದ ನಂತರ ಅವುಗಳು ಸುಗಮವಾಗಿ ವ್ಯವಸ್ಥಿತವಾಗಿ ಅಭಿವೃದ್ಧಿ ಸಾಧಿಸ್ತವೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಈಗ ಯಾವುದೇ ಒಂದು ರಾಷ್ಟ್ರ ಇರಲಿ, ಅಭಿವೃದ್ಧಿ ಅಂತ ಒಂದು ಬಾರಿ ಸಾಧಿಸಿದ ನಂತರ ಮತ್ತೆ ಅದರ ಮುಂದಿನ ಕಾರ್ಯಗಳೆಲ್ಲ ಸುಗಮವಾಗಿ ಹೋಗ್ತದೆ. ಅಭಿವೃದ್ಧಿ ಸಾಧಿಸುವ ಹಂತದಲ್ಲಿ ಕಠಿಣವಾಗಿದ್ರು ಕೂಡ ಒಂದು ಬಾರಿ ಅಭಿವೃದ್ಧಿಯನ್ನ ಸಾಧಿಸಿದ ನಂತರ ಅಲ್ಲಿ ಅದು ಆಲ್ರೆಡಿ ಅದೊಂದು ಅಂದ್ರೆ ಅಭಿವೃದ್ಧಿ ಸಾಧಿಸಿದ ರಾಷ್ಟ್ರ ಆಯ್ತು. ಇನ್ನಲ್ಲಿ ಅದೊಂದು ಬ್ರ್ಯಾಂಡ್ ಅಂತ ಅನ್ಕೊಳ್ಬಹುದು ನಾವು. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಬ್ರಿಟನ್ ಇರ್ಲಿ, ಅಮೆರಿಕ. ನಮ್ಗೆ ಈಗ ಅಮೆರಿಕ ಅಂದಾಗ ಗೊತ್ತಾಗ್ತದೆ ಅದೊಂದು ರಿಚೆಸ್ಟ್ ಕಂಟ್ರಿ ಅಂತ, ಅದು ಆಲ್ರೆಡಿ ಅಭಿವೃದ್ಧಿ ಸಾಧಿಸಿ ಆಗಿದೆ ಅನ್ನುವಂಥದ್ದು. ಈಗ ಅಭಿವೃದ್ಧಿ ಅಂದ್ರೆ ಈಗ ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಅಭಿವೃದ್ಧಿ ಸಾಧಿಸಿದ ನಂತರ ಅವುಗಳ ವ್ಯವಸ್ಥೆ ಸುಗಮವಾಗಿ ಹೋಗುತ್ತೆ. ಅಭಿವೃದ್ಧಿ ಒಂದ್ಸಲ ಆದ ನಂತರ ಮತ್ತೆ ಅಭಿವೃದ್ಧಿ ಕಡೆ ತಲೆ ಕೆಡಿಸುವಂತದ್ದಿಲ್ಲ, ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಆಗುತ್ತೆ. ಉದಾಹರಣೆಗೆ ಅಮೆರಿಕ, ಬ್ರಿಟನ್, ಜಪಾನ್, ಫ್ರಾನ್ಸ್, ಪಶ್ಚಿಮ ಜರ್ಮನಿ ಇತ್ಯಾದಿಗಳು. ಈ ರಾಷ್ಟ್ರಗಳಲ್ಲಿ ವಾಣಿಜ್ಯ ಬ್ಯಾಂಕುಗಳ ಬೆಳವಣಿಗೆ ಹಾಗೂ ಸಂಘಟನೆಯು ಆಧುನಿಕ ಅಭಿವೃದ್ಧಿಯ ಫಲವೆಂದೇ ಹೇಳಬಹುದು. ಅಂದ್ರೆ ಈ ಒಂದು ಅಭಿವೃದ್ಧಿಯ ಫಲವಾಗಿನೇ ಆ ರಾಷ್ಟ್ರಗಳು ವಾಣಿಜ್ಯ ಬ್ಯಾಂಕುಗಳಿಂದ ಬೆಳವಣಿಗೆಗಳು ಏನಿದೆ ಅವುಗಳೆಲ್ಲವಿಂದ ಮುಖಾಂತರ ಅಭಿವೃದ್ಧಿ ಸಾಧಿಸಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಇದಕ್ಕಿಂತ ಭಿನ್ನವಾದ ಸ್ಥಿತಿಯನ್ನ ನಾವು ಕಾಣ್ತೇವೆ. ಅಂದ್ರೆ ಅಭಿವೃದ್ಧಿ ಹೊಂದುತ್ತಾ ಇರುವುದು, ಇನ್ನು ಅದು ಅಭಿವೃದ್ಧಿ ಹೊಂದಿಲ್ಲ, ಇನ್ನು ಡೆವಲಪ್ಡ್ ಕಂಟ್ರಿ ಆಗಿಲ್ಲ, ಅದು ಡೆವಲಪಿಂಗ್ ಅಷ್ಟೇ ಆಗ್ತಾ ಇರುವಂತದ್ದು. ಉದಾಹರಣೆಗೆ ನಮ್ಮ ರಾಷ್ಟ್ರವನ್ನೇ ನಾವು ಉದಾಹರಣೆಯನ್ನಾಗಿ ತೆಗೆದುಕೊಳ್ಬಹುದು. ಈ ರಾಷ್ಟ್ರಗಳಲ್ಲಿ ವಾಣಿಜ್ಯ ಬ್ಯಾಂಕುಗಳ ಹುಟ್ಟು ಬೆಳವಣಿಗೆ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಬೇಕಾಗಿದೆ. ಅಂದ್ರೆ ಇಂತಹ ರಾಷ್ಟ್ರಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಇನ್ನು ವಾಣಿಜ್ಯ ಬ್ಯಾಂಕ್ಗಳು
ಸ್ಟಾರ್ಟ್ ಆಗ್ಬೇಕು. ಹಾಗೇನೆ ನಮ್ಮಲ್ಲಿ ಸ್ಟಾರ್ಟ್ ಆಗಿವೆ ಆದ್ರೂ ಹೇಳುವಂತದ್ದು. ಇನ್ನು ಅಭಿವೃದ್ಧಿ ಸಾಧಿಸದೇ ಇರುವಂತ ರಾಷ್ಟ್ರಗಳನ್ನ ಹೇಳುವುದಾದ್ರೆ ವಾಣಿಜ್ಯ ಬ್ಯಾಂಕುಗಳ ಹುಟ್ಟು ಅದರ ಬೆಳವಣಿಗೆಯ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನ ಇನ್ನು ಆ ರಾಷ್ಟ್ರಗಳು ಸಾಧಿಸಬೇಕಾಗಿರುತ್ತೆ. ಇಂತಹ ರಾಷ್ಟ್ರಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ಹೊಣೆಗಳು ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ಇರುತ್ತೆ. ಅಂದ್ರೆ ಇಂತಹ ರಾಷ್ಟ್ರಗಳು ಯಾವುದಿದೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದದ ರಾಷ್ಟ್ರಗಳಲ್ಲಿ ವಾಣಿಜ್ಯ ಬ್ಯಾಂಕ್ಗಳೇನಿದೆ ಅವುಗಳಿಗೆ ತುಂಬಾ ಮುಖ್ಯವಾದ ಜವಾಬ್ದಾರಿ ಇರುತ್ತೆ ಆ ಒಂದು ರಾಷ್ಟ್ರವನ್ನ ಅಭಿವೃದ್ಧಿ ಪಡಿಸುವಲ್ಲಿ. ಇನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಅವುಗಳು ವಹಿಸಿದ ಪಾತ್ರಕ್ಕಿಂತ ಭಿನ್ನ ಪಾತ್ರವನ್ನ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಅವು ವಹಿಸ್ತವೆ. ಅಂದ್ರೆ ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರಗಳಲ್ಲಿ ಇನ್ನೂ ಅದರ ಅವಶ್ಯಕತೆ ಅಷ್ಟು ಇರುವುದಿಲ್ಲ ವಾಣಿಜ್ಯ ಬ್ಯಾಂಕ್ಗಳು, ಅವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಆಯ್ತು. ಇನ್ನು ಆದರೆ ಅಭಿವೃದ್ಧಿ ಹೊಂದದ ರಾಷ್ಟ್ರಗಳಲ್ಲಿ ಇನ್ನೂ ತುಂಬಾ ಮುಖ್ಯವಾಗಿ ಪಾತ್ರವನ್ನ ವಹಿಸಬೇಕಾಗ್ತದೆ ವಾಣಿಜ್ಯ ಬ್ಯಾಂಕುಗಳು ಅನ್ನೋದನ್ನ ನಾವು ನೋಡಬಹುದಾಗಿದೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ವಾಣಿಜ್ಯ ಬ್ಯಾಂಕುಗಳು ಗರಿಷ್ಠ ಲಾಭ ಗಳಿಕೆಯ ಉದ್ದೇಶವನ್ನ ಹೊಂದಿದ್ರೆ, ಇಂದಿನ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಲಾಭ ಗಳಿಕೆ ಉದ್ದೇಶದ ಜೊತೆಗೆ ಸಾಮಾಜಿಕ ಮತ್ತೆ ಆರ್ಥಿಕ ಅಭಿವೃದ್ಧಿಯ ಸಾಧನೆಯನ್ನು ಹೊಂದುವಂತಹ ಉದ್ದೇಶವನ್ನು ಹೊಂದಿವೆ. ಅಂದ್ರೆ ಈಗ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೇನಿವೆ, ಫಾರ್ ಎಕ್ಸಾಂಪಲ್ ಅಮೆರಿಕ, ಬ್ರಿಟನ್, ಜಪಾನ್, ಇವುಗಳೆಲ್ಲ ಏನಿದೆ ಅವ್ರದ್ದು ಉದ್ದೇಶ ಏನೀಗ ಆಲ್ರೆಡಿ ಅವರ ಕಂಟ್ರಿ ಅಭಿವೃದ್ಧಿಯನ್ನ ಆಗಿದೆ. ಸೊ ಅವ್ರಿಗೇನು ಗರಿಷ್ಠ ಲಾಭವನ್ನ ನಾವೇನ್ ಪಡಿಬಹುದು, ಗರಿಷ್ಠ ಲಾಭವನ್ನೆಲ್ಲ ಹೇಗೆಲ್ಲ ಪಡಿಬಹುದು ಅದ್ರ ಕಡೆ ಅವರು ಥಿಂಕ್ ಮಾಡ್ತಾ ಇದ್ರೆ, ಅಭಿವೃದ್ಧಿ ಹೊಂದುತ್ತಿರುವಂತ ಇನ್ನೇನು ಅಭಿವೃದ್ಧಿ ಹೊಂದಲಿಕ್ಕೆ ಆ ಒಂದು ಮುಖಾಂತರ ಅಲ್ಲಿಗೆ ಹೆಜ್ಜೆ ಹಾಕುವಲ್ಲಿರುವಂತ ರಾಷ್ಟ್ರಗಳೇನಿವೆ ಅವರದ್ದು ಉದ್ದೇಶ ಏನಾಗಿರುತ್ತೆ, ಲಾಭ ಗಳಿಕೆಯೂ ಬೇಕು, ಅದರ ಜೊತೆಗೆ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿಸುವುದು ಕೂಡ ಅವರ ಒಂದು ಉದ್ದೇಶವಾಗಿರುತ್ತೆ ಅಂತಹದ್ದು. ಇನ್ನು ವಾಣಿಜ್ಯ ಬ್ಯಾಂಕುಗಳು ಅಭಿವೃದ್ಧಿ ಹೊಂದಿದ ಮತ್ತೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಭಿನ್ನ ಸ್ವರೂಪದ ಪಾತ್ರವನ್ನ ವಹಿಸಿದರೂ ಅವುಗಳು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರ ವಹಿಸ್ತವೆ ಎನ್ನುವುದಂತೂ ಸತ್ಯ ಆಗಿರುತ್ತೆ. ಅಂದ್ರೆ ಅಭಿವೃದ್ಧಿ ಹೊಂದಿರದೇ ಇರ್ಲಿ, ಯಾವುದೇ ರಾಷ್ಟ್ರವಿರಲಿ, ಎರಡೂ ರಾಷ್ಟ್ರಗಳಲ್ಲಿ ಕೂಡ ಈ ವಾಣಿಜ್ಯ ಬ್ಯಾಂಕುಗಳೆನ್ನುವಂತಹದ್ದು ಭಿನ್ನವಾಗಿ ಬೇರೆ ಬೇರೆ ರೀತಿಯಲ್ಲಿ ಪಾತ್ರವನ್ನ ವಹಿಸಿದ್ರೂ ಕೂಡ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಆಗ್ಲಿಕ್ಕೆ ಮಾತ್ರ ಅಲ್ಲಿ ವಾಣಿಜ್ಯ ಬ್ಯಾಂಕುಗಳು ತುಂಬಾ ಮಹತ್ತರವಾದ ಪಾತ್ರವನ್ನ ವಹಿಸ್ತವೆ ಅನ್ನುವಂಥದ್ದು ಸತ್ಯ ಎನ್ನುವುದನ್ನ ನಾವು ಇದನ್ನ ನೋಡಬಹುದಾಗಿದೆ. ಇನ್ನು ವಾಣಿಜ್ಯ ಬ್ಯಾಂಕುಗಳು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಹೇಗೆಲ್ಲ ಕೊಡುಗೆಯನ್ನ ಸಲ್ಲಿಸ್ತದೆ ಅನ್ನುವಂಥದ್ದನ್ನ ನೋಡುವ. ಅದಕ್ಕೂ ಮೊದಲು ಇದಿಷ್ಟನ್ನ ನೀವು ಆರ್ಥಿಕ ಅಭಿವೃದ್ಧಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳ ಪಾತ್ರ ಅಂತ ಬರ್ದಾಗ ಇದಿಷ್ಟು ಪೀಠಿಕೆ ಜೊತೆಗೆ ಇದಿಷ್ಟನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ನಿಮ್ಗೆ ಇದು ಅರ್ಥ ಆಗುವಂತಹ ಕಾನ್ಸೆಪ್ಟ್ ಆಗಿರುತ್ತೆ. ಅಂದ್ರೆ ಆರ್ಥಿಕತೆಯ ಅಭಿವೃದ್ಧಿಯಲ್ಲಿ ಒಂದು ರಾಷ್ಟ್ರದ ಆರ್ಥಿಕವಾಗಿ ಒಂದು ಅಭಿವೃದ್ಧಿ ಹೊಂದಬೇಕಾ, ಆರ್ಥಿಕವಾಗಿ ಅಂದ್ರೆ ಹಣಕಾಸಿನ ಮುಖಾಂತರ ಅಥವಾ ರಿಚ್ ಒಂದು ಕಂಟ್ರಿ, ಒಂದು ಡೆವಲಪ್ಡ್ ಕಂಟ್ರಿ ಆಗ್ಲಿಕ್ಕೆ ಅಲ್ಲಿ ಒಂದು ವಾಣಿಜ್ಯ ಬ್ಯಾಂಕುಗಳು ಯಾವ ರೀತಿಯಲ್ಲಿ ಎಲ್ಲ ಪಾತ್ರ ವಹಿಸ್ತವೆ ಎನ್ನುವಂಥದ್ದನ್ನ ನಾವು ಈಗ ಬರೆಯುವಂಥದ್ದು. ಸೊ ನಾನೀಗ ಇಷ್ಟು ನಿಮ್ಗೆ ಟಾಪಿಕ್ ಹೇಳಿದ್ದೀನಲ್ಲ, ಇದು ನಿಮ್ಗೆ ಅರ್ಥ ಆದ್ರೆ ನೀವು ಅದನ್ನ ನಿಮ್ಮದೇ ವಾಕ್ಯಗಳಲ್ಲಿ ನೀವು ಎಕ್ಸ್ಪ್ಲನೇಷನ್ ನೀಡ್ತಾ ಹೋಗ್ಬಹುದು. ಒಂದು ರಾಷ್ಟ್ರಕ್ಕೆ ಬ್ಯಾಂಕ್ಗಳು ಯಾವ ರೀತಿಯಲ್ಲಿ ಕೊಡುಗೆಗಳನ್ನ ನೀಡ್ತವೆ, ಅವ್ರ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯಗಳನ್ನ ನೀಡುವುದ್ರ ಮೂಲಕ ಉದ್ಯೋಗ ಸೃಷ್ಟಿಯಾಗುತ್ತೆ, ಜನರಿಗೆ ಉದ್ಯೋಗ ಸೃಷ್ಟಿ ಆದಾಗ ಅವರದ್ದು ಜೀವನ ಶೈಲಿ ಬದಲಾಗ್ತದೆ, ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ, ಒಬ್ಬ ಮಾನವನ ಜೀವನ, ಒಬ್ಬ ಮನುಷ್ಯನ ಜೀವನ, ಹಾಗೆ ಒಬ್ಬನ ಜೀವನ ಅಭಿವೃದ್ಧಿ ಹೊಂದ ಹಾಗೆ ಒಂದು ದೇಶದ ಜೀವನ ಕೂಡ ದೇಶವು ಕೂಡ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಹೀಗೆ ಇದೆಲ್ಲ ಪಾಯಿಂಟ್ ಗಳನ್ನ ನೀವು ನಿಮ್ಮದೇ ವಾಕ್ಯಗಳಲ್ಲಿ ಬರಿತಾ ಕೂಡ ಹೋಗ್ಬೋದು. ಇನ್ನು ನಾನು ಹೇಳಿರುವಂತದ್ದನ್ನ ಕೂಡ ಎಲ್ಲವನ್ನ ಸೇರಿಸ್ಕೊಂಡು ನೀವು ಬರಿತಾ ಕೂಡ ಹೋಗ್ಬೋದು. ಈಗ ನಾವು ಆರ್ಥಿಕ ಅಭಿವೃದ್ಧಿಯಲ್ಲಿ ಯಾವ ರೀತಿಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಹೆಲ್ಪ್ ಮಾಡ್ತವೆ, ಸಹಾಯವನ್ನ ಸಲ್ಲಿಸ್ತವೆ ಅಂತ, ಅಥವಾ ಅದಕ್ಕೇನು ಅವರ ಕಾರ್ಯಗಳು ಏನೇನಿರುತ್ತೆ ಅಂತ ನೋಡುದಾದ್ರೆ, ಮೊದಲನೆಯ ಪಾಯಿಂಟ್ ನೀವು ಮೊದಲಿಗೆ ಏನ್ ಮಾಡಿ ಅಂದ್ರೆ ಇಷ್ಟು ಪಾಯಿಂಟ್ ಗಳನ್ನ ಬರೀರಿ. ಇಲ್ಲಿ ಏನು 8 ಪಾಯಿಂಟ್ ಇದೆಲ್ಲ, 8 ಪಾಯಿಂಟ್ ಅನ್ನ ಬರೀರಿ. ನಾನು 8 ಪಾಯಿಂಟ್ ಅನ್ನ ನಿಮ್ಗೆ ಮೊದಲಿಗೆ ಹೇಳ್ತೇನೆ. 1, ಜನರ ಉಳಿತಾಯದ ಸಂಗ್ರಹಣೆ. 2, ಅಭಿವೃದ್ಧಿ ಕಾರ್ಯಗಳಿಗೆ ಸಾಲ ನೀಡಿಕೆ. 3, ವಿದೇಶಿ ವ್ಯಾಪಾರಕ್ಕೆ ನೆರವು. 4, ಸಮೀಪ ಹಣ ಆಸ್ತಿಗಳ ಸೃಷ್ಟಿ. 5, ಉಳಿತಾಯ ಮತ್ತೆ ಹೂಡಿಕೆಗಳ ಸಾಂಸ್ಥೀಕರಣ. 6, ಅನುಭೋಗಿ ಸಾಲ ನೀಡಿಕೆ. 7, ಉದ್ಯೋಗ ಸೃಷ್ಟಿ. 8, ಬ್ಯಾಂಕಿಂಗ್ ಪ್ರವೃತ್ತಿಯ ಬೆಳವಣಿಗೆ. ಈ 8 ಪಾಯಿಂಟ್ ಗಳನ್ನು ನೀವು ಮೊದಲಿಗೆ ಬರಿಬೇಕಾಗ್ತದೆ ಸ್ನೇಹಿತರೆ. ಹೇಗೆ ಬರಿಬೇಕು? ವಾಣಿಜ್ಯ ಬ್ಯಾಂಕುಗಳು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಹೇಗೆ ಕೊಡುಗೆಯನ್ನು ಸಲ್ಲಿಸುತ್ತವೆ ಅಂತ ಬರ್ದು, ಈ ಮುಖಾಂತರ ಅಂತ ಹೇಳಿ ಬರ್ದು ಪಾಯಿಂಟ್ ಅನ್ನ ಫಸ್ಟ್ ಬರೀರಿ. ನಂತರ ನೀವು ಒಂದೊಂದೇ ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಈಗ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುದಾದ್ರೆ, ಜನರ ಉಳಿತಾಯದ ಸಂಗ್ರಹಣೆ. ವಿವಿಧ ವರ್ಗದ ಜನರಿಗೆ ಅನುಕೂಲವಾಗಲೆಂದು ವಾಣಿಜ್ಯ ಬ್ಯಾಂಕುಗಳು ವಿವಿಧ ರೀತಿಯ ಠೇವಣಿಗಳನ್ನ ಸ್ವೀಕರಿಸುವುದರ ಮೂಲಕ ಜನರ ಉಳಿತಾಯವನ್ನ ಸಂಗ್ರಹಿಸುತ್ತೆ. ಅಂದ್ರೆ ಠೇವಣಿಗಳಂದ್ರೆ ನಾವು FD ಎಲ್ಲ ಇಡ್ತೀವಲ್ವಾ, ಹಣವನ್ನ ಇಡ್ತೀವಲ್ವಾ, ಹಾಗೇನೆ ವಿವಿಧ ಎಲ್ಲಾ ಜನರಿಗೂ ಅನುಕೂಲವಾಗಲೆಂದು ಬ್ಯಾಂಕ್ಗಳು ಬೇರೆ ಬೇರೆ ರೀತಿಯಲ್ಲಿ ಠೇವಣಿ ಇರುತ್ತೆ. ಅಂದ್ರೆ ಎಷ್ಟು ಅಮೌಂಟ್ ತನಕ ನಾವು ಠೇವಣಿಯನ್ನ ಇಡಬಹುದು. ಆತರ ಠೇವಣಿಯನ್ನ ಮಾಡುವುದರ ಮೂಲಕ ನಮ್ಮ ಹಣವನ್ನ ಅಲ್ಲಿ ಉಳಿತಾಯ ಮಾಡುತ್ತೆ. ಇನ್ನು ಕಡಿಮೆ ಆದಾಯದ ವರ್ಗದವರಿಗೂ ಕೂಡ ಅನುಕೂಲವಾಗುವಂತ ರೀತಿಯಲ್ಲಿ
ಅವರ ಉಳಿತಾಯವನ್ನ ಕೂಡ ವಾಣಿಜ್ಯ ಬ್ಯಾಂಕುಗಳು ಸಂಗ್ರಹಿಸುತ್ತವೆ. ಅಂದ್ರೆ ಬರೀ ದುಡ್ಡಿದ್ದವರಿಗೆ ಮಾತ್ರ ಅಲ್ಲ, ಕಡಿಮೆ ಒಂದು ಆದಾಯವನ್ನು ಪಡೆಯುವಂತವರು ಕೂಡ ಇಲ್ಲಿ ಉಳಿತಾಯವನ್ನ ವಾಣಿಜ್ಯ ಬ್ಯಾಂಕುಗಳಲ್ಲಿ ಇಡಬಹುದು. ವಾಣಿಜ್ಯ ಬ್ಯಾಂಕುಗಳಿಂದಾಗಿ ಉಳಿತಾಯ ಪ್ರವೃತ್ತಿ ಜನರಲ್ಲಿ ಬೆಳೆದು ಬಂದು ರಾಷ್ಟ್ರದೊಳಗಡೆ ಬಂಡವಾಳ ಸಂಚಯನಕ್ಕೆ ನಾಂದಿ ಆಗ್ತದೆ. ಅಂದ್ರೆ ಈ ತರ ಹಣವನ್ನ ನಾವಲ್ಲಿ ಉಳಿತಾಯ ಮಾಡಿಡುವುದರಿಂದ ಆ ಒಂದು ಉಳಿತಾಯವನ್ನ ಕೂಡ ಬ್ಯಾಂಕ್ಗಳಲ್ಲಿ ನಿಷ್ಕ್ರಿಯಗೊಳಿಸುವುದಿಲ್ಲ, ಬದಲಾಗಿ ಆ ಹಣವನ್ನ ಅವರು ನಮ್ಗೆ ಬಡ್ಡಿಯೂ ಸಿಗುತ್ತೆ ಇಟ್ಟವರಿಗೆ, ಹಾಗೇನೆ ಬ್ಯಾಂಕುಗಳು ಕೂಡ ಅನೇಕ ವಿಷಯಗಳಲ್ಲಿ ಹೂಡಿಕೆ ಮಾಡ್ತಾರೆ ಅಂತಹ ಹಣವನ್ನ. ಆ ಮುಖಾಂತರ ದೇಶದ ಅಭಿವೃದ್ಧಿ ಕೂಡ ಒಬ್ಬ ವೈಯಕ್ತಿಕ ಅಭಿವೃದ್ಧಿಯ ಜೊತೆಗೆ ದೇಶದ ಅಭಿವೃದ್ಧಿ ಕೂಡ ಆಗುತ್ತೆ, ಅಂದ್ರೆ ಆರ್ಥಿಕ ಅಭಿವೃದ್ಧಿ ಕೂಡ ಆಗುತ್ತೆ. ಇನ್ನು ಎರಡನೆಯ ಪಾಯಿಂಟ್ ಹೇಳುವುದಾದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಸಾಲ ನೀಡುತ್ತೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಅಭಿವೃದ್ಧಿ ಕಾರ್ಯಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಸಾಲವನ್ನ ಒದಗಿಸುವುದರಿಂದ ಆರ್ಥಿಕತೆ ವಿವಿಧ ವಲಯಗಳಲ್ಲಿ ಪ್ರಗತಿ ಸಾಧ್ಯವಾಗ್ತದೆ. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ಡೆವಲಪ್ಮೆಂಟ್ ಏನೇನೆಲ್ಲ ಬೇಕತ್ತೆ ಅಲ್ಲಿ ಎಲ್ಲ ಕೂಡ ಸಾಲಗಳನ್ನ ಕೂಡ ವಾಣಿಜ್ಯ ಬ್ಯಾಂಕುಗಳು ನೀಡ್ತವೆ. ಆ ಮುಖಾಂತರ ವಿವಿಧ ವಲಯಗಳಲ್ಲಿ ಕೂಡ ಒಂದು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೃಷಿ, ಕೈಗಾರಿಕೆ, ಸಾರಿಗೆ, ವ್ಯಾಪಾರ, ವಾಣಿಜ್ಯ ಮುಂತಾದ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣಕಾಸು ತುಂಬಾ ಬೇಕಾಗುತ್ತೆ. ಈ ಹಣಕಾಸನ್ನ ವಾಣಿಜ್ಯ ಬ್ಯಾಂಕುಗಳು ಒದಗಿಸುವುದರಿಂದ ಇವುಗಳ ಅಭಿವೃದ್ಧಿಗೆ ವಾಣಿಜ್ಯ ಬ್ಯಾಂಕುಗಳು ಕಾರಣವಾಗ್ತದೆ. ಅಂದ್ರೆ ಇದಕ್ಕೆಲ್ಲ ಬೇಕಾಗುವಂತಹ ಹಣಗಳನ್ನ ವಾಣಿಜ್ಯ ಬ್ಯಾಂಕುಗಳೇ ನೀಡುವುದರಿಂದ ಇದರ ಅಭಿವೃದ್ಧಿಗೆ ಕಾರಣವಾಗುವುದು ಯಾರು? ವಾಣಿಜ್ಯ ಬ್ಯಾಂಕುಗಳು ಎಂದು ಅಭಿಪ್ರಾಯ ನಾವು ಪಡಬಹುದಾಗಿದೆ. ಇನ್ನು ವಾಣಿಜ್ಯ ಬ್ಯಾಂಕುಗಳು ಕೈಗಾರಿಕೆಗಳಿಗೆ ಅಗತ್ಯವಾದ ಹಣಕಾಸನ್ನು ಒದಗಿಸುವಲ್ಲಿ ಕೂಡ ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸ್ತವೆ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಭಿವೃದ್ಧಿಯ ಹಂತವನ್ನ ತಲುಪಲು ಈ ಬ್ಯಾಂಕ್ಗಳು ತುಂಬಾ ಮಹತ್ವದ ಕೊಡುಗೆಯನ್ನು ನೀಡ್ತವೆ ಅಂತ ಹೇಳಿ, ಅಂದ್ರೆ ಅಭಿವೃದ್ಧಿ ಹೊಂದಬೇಕಿರುವಂತಹ ಇನ್ನೇನು ಅಭಿವೃದ್ಧಿ ಹೊಂದ್ತಾ ಇರುವಂತಹ ರಾಷ್ಟ್ರಗಳಿಗೆ ಅಭಿವೃದ್ಧಿ ಹೊಂದಬೇಕಾದರೆ ತುಂಬಾ ಹೆಲ್ಪ್ ಅನ್ನು ಮಾಡುವಂತದ್ದು ಈ ವಾಣಿಜ್ಯ ಬ್ಯಾಂಕುಗಳು ಎನ್ನುವುದನ್ನ ಎರಡನೇ ಪಾಯಿಂಟ್ ಅಲ್ಲಿ ನಾವು ನೋಡ್ತೇವೆ. ಅಂದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಸಾಲವನ್ನ ನೀಡುವ ಮುಖಾಂತರ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ಇನ್ನು ಮೂರನೇ ಪಾಯಿಂಟ್ ನೋಡಿದ್ರೆ ವಿದೇಶಿ ವ್ಯಾಪಾರಕ್ಕೆ ಕೂಡ ನೆರವು ನೀಡ್ತಾರೆ. ವಿದೇಶಿ ವ್ಯಾಪಾರದ ಬೆಳವಣಿಗೆಗೆ ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ಒದಗಿಸುವುದರ ಮೂಲಕ ವಿಶಿಷ್ಟ ಕೊಡುಗೆಯನ್ನ ಸಲ್ಲಿಸ್ತಾ ಬಂದಿದೆ. ವಿದೇಶಿ ವ್ಯಾಪಾರಕ್ಕೆ ಅಗತ್ಯವಾದ ಹಣಕಾಸು, ವಿದೇಶಿ ವಿನಿಮಯವನ್ನ ಕೂಡ ಒದಗಿಸ್ತವೆ. ಇದರಿಂದ ವಿದೇಶಿ ವ್ಯಾಪಾರದ ಗಾತ್ರ ಹೆಚ್ಚಾಗಿ ರಾಷ್ಟ್ರಾದಾಯ ಹೆಚ್ಚಾಗಿ ಜೀವನ ಮಟ್ಟ ಉತ್ತಮಗೊಳ್ಳುವಂತಹ ಸಾಧ್ಯತೆಗಳಿವೆ. ಅಂದ್ರೆ ವಿದೇಶಿ ವ್ಯಾಪಾರಕ್ಕೆ ಸಹಾಯ ಮಾಡ್ಲಿಕ್ಕೆ ಕೂಡ ಸಾಲ ಸೌಲಭ್ಯಗಳನ್ನ ಈ ಒಂದು ವಾಣಿಜ್ಯ ಬ್ಯಾಂಕುಗಳು ನೀಡುವುದರಿಂದ ನಮ್ಗೆ ಅದು ಒಂದು ವಿಶೇಷ ಕೊಡುಗೆಯಾಗಿರ್ತಾ ಹೋಗ್ತದೆ ಅಭಿವೃದ್ಧಿಯಲ್ಲಿ. ಇನ್ನು ವಿದೇಶಿ ವ್ಯಾಪಾರಕ್ಕೆ ಅಗತ್ಯವಾದ ಹಣಕಾಸು, ವಿದೇಶಿ ವಿನಿಮಯವನ್ನ ಕೂಡ ಅಂದ್ರೆ ವಿದೇಶಿ ಅಮೌಂಟ್ ಗಳನ್ನ ವಿನಿಮಯ ಮಾಡುವುದು ಕೂಡ ವಾಣಿಜ್ಯ ಬ್ಯಾಂಕುಗಳು ಮಾಡುವುದರಿಂದ ಇಲ್ಲಿ ವ್ಯಾಪಾರದ ಗಾತ್ರ ಹೆಚ್ಚಾಗುತ್ತೆ ಮತ್ತೆ ರಾಷ್ಟ್ರದ ಆದಾಯ ಹೆಚ್ಚಾಗುತ್ತದೆ. ಇದರಿಂದ ಜೀವನ ಮಟ್ಟ ಸುಧಾರಣೆಗೊಳ್ಳುತ್ತದೆ, ಹಾಗೆಯೇ ಎಲ್ಲ ಆರ್ಥಿಕ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವುದನ್ನು ನೋಡಬಹುದು ಮೂರನೇ ಪಾಯಿಂಟ್ ಅಲ್ಲಿ. ನಾಲ್ಕನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಸಮೀಪ ಹಣ ಆಸ್ತಿಗಳ ಸೃಷ್ಟಿ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಸಮೀಪ ಹಣ ಆಸ್ತಿಯ ವಿವಿಧ ಪ್ರಕಾರಗಳಾದ ಷೇರ್ ಪತ್ರ, ಬ್ರ್ಯಾಂಡು, ಡಿಬೆಂಚರು, ಹುಂಡಿ ಮುಂತಾದವುಗಳನ್ನ ಕೊಳ್ಳುವ ಮತ್ತೆ ಮಾರಾಟ ಮಾಡುವ ಮೂಲಕ ಕಾರ್ಯವನ್ನ ನಿರ್ವಹಿಸ್ತವೆ. ವಾಣಿಜ್ಯ ಬ್ಯಾಂಕುಗಳು ಈ ಸಮೀಪ ಹಣ ಆಸ್ತಿಯನ್ನ ದೊಡ್ಡ ಪ್ರಮಾಣದಲ್ಲಿ ಸೃಷ್ಟಿಸುವುದರ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತವೆ. ಅಂದ್ರೆ ಬಾಂಡ್ ಮುಖಾಂತರ ಹಣವನ್ನ ಇಡುವುದು, ಶೇರ್ಗಳಿಗೆ ಹಣವನ್ನ ಹಾಕುವುದು, ಇದೆಲ್ಲದರ ಮುಖಾಂತರ ಬ್ಯಾಂಕ್ಗಳಲ್ಲಿ ನಾವು ಇಡಬಹುದಾಗಿದೆ ಹಣವನ್ನ. ಇದೆಲ್ಲ ಈ ಒಂದು ಸಮೀಪ ಹಣ ಆಸ್ತಿಯನ್ನ ದೊಡ್ಡ ಪ್ರಮಾಣದಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತದೆ. ಇದರ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಇದು ಕೊಡುಗೆಯನ್ನ ನೀಡುತ್ತೆ ಅನ್ನೋದನ್ನ ನಾಲ್ಕನೇ ಪಾಯಿಂಟ್ ಅಲ್ಲಿ ನೋಡಬಹುದು. 5 ಉಳಿತಾಯ ಮತ್ತೆ ಹೂಡಿಕೆಗಳ ಸಾಂಸ್ಥೀಕರಣ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಠೇವಣಿಗಳನ್ನ ಸ್ವೀಕರಿಸ್ತವೆ ಹಾಗೂ ಅಗತ್ಯವಿದ್ದವರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಹೂಡಿಕೆಗೆ ಅವಕಾಶ ಕಲ್ಪಿಸಿಕೊಡ್ತದೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳಿಗೆ ನಮ್ಗೆ ಸಾರ್ವಜನಿಕರು ನಾವೇನಿದ್ದೀವಿ ಠೇವಣಿಗಳನ್ನ ಇಡಬಹುದಾಗಿದೆ. ಅಂದ್ರೆ ಒಂದು ಬ್ಯಾಂಕ್ ಅಲ್ಲಿ ನಾವು ಠೇವಣಿಗಳನ್ನ ಇಡಬಹುದು. ನಾವಿಟ್ಟ ಠೇವಣಿಗೆ ನಮ್ಗೆ ಬಡ್ಡಿ ದರ ಕೂಡ ಸಿಗುತ್ತೆ. ಹಾಗೇನೆ ಬ್ಯಾಂಕ್ ಬಡ್ಡಿ ಎಲ್ಲಿಂದ ತಗೊಂಡ್ ಬರ್ತಾರೆ? ಬ್ಯಾಂಕ್ ಅವರು ನಮ್ಗೆ ಬಡ್ಡಿ ಕೊಡ್ತಾರೆ. ಬ್ಯಾಂಕ್ನವರಿಗೆ ಹೇಗೆ ಬಡ್ಡಿ ಬರುತ್ತೆ ಅಂದ್ರೆ ನಾವಿಟ್ಟಂತಹ ಠೇವಣಿಯ ಹಣವನ್ನ ಅವರು ಸಾಲಗಾರರಿಗೆ ಕೊಟ್ಟು ಸಾಲ ಕೊಟ್ಟವರ ಮುಖಾಂತರ ಅವರು ಬಡ್ಡಿಯನ್ನ ಪಡೆದು ನಾವು ಇಟ್ಟವರಿಗೆ ನಮ್ಗೆ ಅಲ್ಲಿ ಬಡ್ಡಿಯನ್ನ ಕೊಡ್ತಾರೆ. ಮತ್ತೆ ಇನ್ನೂ ಆ ಹಣಗಳನ್ನ ಅನೇಕ ಒಂದು ಹೂಡಿಕೆಗಳಲ್ಲಿ ಬ್ಯಾಂಕ್ಗಳು ಹಾಕ್ತಾರೆ, ಹೂಡಿಕೆ ಮಾಡ್ತಾರೆ, ಫಂಡ್ಗಳಲ್ಲೆಲ್ಲ ಬ್ಯಾಂಕ್ಗಳು ಹಾಕ್ತಾರೆ. ಹೀಗೆಲ್ಲ ಮಾಡೋದ್ರ ಮೂಲಕ ಅವರು ಬಡ್ಡಿಯನ್ನು ಪಡ್ಕೊಂಡು ಮತ್ತೆ ಠೇವಣಿಗಳನ್ನು ಇಟ್ಟವರಿಗೂ ಕೂಡ ಬಡ್ಡಿ ಸೌಲಭ್ಯವನ್ನೆಲ್ಲ ನೀಡುತ್ತಾರೆ. ಹೀಗೆ ವಾಣಿಜ್ಯ ಬ್ಯಾಂಕುಗಳಿಂದಾಗಿ ಉಳಿತಾಯ ಮತ್ತೆ ಹೂಡಿಕೆಗಳು ಸಾಂಸ್ಥೀಕರಣಗೊಂಡಿವೆ. ಉಳಿತಾಯ ಮತ್ತೆ ಹೂಡಿಕೆಗಳ ಸಾಂಸ್ಥೀಕರಣದಿಂದಾಗಿ ಹಣಕಾಸನ್ನ ಸಮಗ್ರ ಆರ್ಥಿಕ ನೀತಿಗೆ ಪೂರಕವಾಗಿ ನಿಯಂತ್ರಿಸುವುದು ಸಾಧ್ಯವಾಗಿರುತ್ತದೆ. ಇನ್ನು 6ನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಅನುಭೋಗಿ ಸಾಲ ನೀಡಿಕೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ತನ್ನ ಗ್ರಾಹಕರಿಗೆ ಅನುಭೋಗದ ಉದ್ದೇಶಕ್ಕಾಗಿ ಕೂಡ ಸಾಲವನ್ನ ನೀಡುತ್ತವೆ. ವಾಣಿಜ್ಯ ಬ್ಯಾಂಕುಗಳು ಗ್ರಾಹಕರಿಗೆ ಸಾಲ ನೀಡುವುದರಿಂದ ಅವರು ಕೊಳ್ಳುವ ಸಾಮರ್ಥ್ಯ ಅಧಿಕವಾಗಿ ಸರಕು ಮತ್ತೆ ಸೇವೆಗಳಿಗೆ ಕೂಡ ಬೆಲೆ ಹೆಚ್ಚುತ್ತದೆ. ಅಂದ್ರೆ ತನ್ನ ಅನುಭೋಗದ ಉದ್ದೇಶಕ್ಕಾಗಿ ತನ್ಗೆ ಯಾವುದೋ ಒಂದು ಸೇವೆ ಬೇಕಿರುತ್ತೆ ಅದನ್ನ ಪಡೆಯುವ ಉದ್ದೇಶಕ್ಕಾಗಿ ಕೂಡ
ಜನರು ಸಾಲವನ್ನ ಪಡಿಬಹುದು. ಯಾವುದೋ ಒಂದು ಉದ್ದೇಶಕ್ಕಾಗಿ, ಒಂದು ಬೈಕ್ ತೆಗಿದ್ರೆ ಬೈಕಿಗೆ ಸಾಲ ಇರುತ್ತೆ, ಒಂದು ಮನೆ ಕಟ್ಟುದಾದ್ರೆ ಅದಕ್ಕೆ ಕೂಡ ಸಾಲ ಕೊಡ್ತಾರೆ. ಹೀಗೆ ಎಲ್ಲದಕ್ಕೂ ಕೂಡ ನಮ್ಗೆ ಸಾಲವನ್ನ ನೀಡ್ತಾರೆ. ಈ ತರ ಸಾಲ ನೀಡುವುದರಿಂದ ನಮ್ಮ ಸಾರ್ವಜನಿಕರಿಗೆ ಕೊಳ್ಳುವ ಸಾಮರ್ಥ್ಯವೂ ಅಧಿಕವಾಗ್ತದೆ, ಮತ್ತೆ ಸರಕು ಸೇವೆಗಳಿಗೆ ಆಗ ಬೇಡಿಕೆ ಹೆಚ್ಚಾಗ್ತದೆ. ಅವುಗಳಿಗೆ ಬೇಡಿಕೆ ಹೆಚ್ಚಾಗುವುದರ ಮೂಲಕ ಉತ್ಪಾದನೆ ಜಾಸ್ತಿಯಾಗಿ ಒಬ್ಬ ವೈಯಕ್ತಿಕ ಅಭಿವೃದ್ಧಿಯ ಜೊತೆಗೆ ರಾಷ್ಟ್ರದ ಅಭಿವೃದ್ಧಿ ಕೂಡ ಈ ಮುಖಾಂತರ ಆಗುತ್ತೆ. ಇದರಿಂದ ಸರಕು ಸೇವೆಗಳ ಉತ್ಪಾದನೆಗೆ ಪ್ರೋತ್ಸಾಹ ದೊರೆತು ಕೃಷಿ, ಕೈಗಾರಿಕೆ ಮತ್ತಿತರ ಕ್ಷೇತ್ರಗಳ ಬೆಳವಣಿಗೆಗೆ ಕೂಡ ಸಹಾಯ ಆಗುತ್ತೆ ಅನ್ನೋದನ್ನ ನಾವು ನೋಡಬಹುದು. ಇದು ಅನುಭೋಗಿ ಸಾಲ ನೀಡಿಕೆಯಲ್ಲಿ ಬರುವಂತದ್ದು. ಇನ್ನು ಉದ್ಯೋಗ ಸೃಷ್ಟಿ. ವಾಣಿಜ್ಯ ಬ್ಯಾಂಕುಗಳು ತಮ್ಮ ಕಾರ್ಯಾಚರಣೆಯ ಮೂಲಕ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶಗಳನ್ನ ಸೃಷ್ಟಿಸುವ ಸಾಮರ್ಥ್ಯವನ್ನು ಕೂಡ ಪಡೆದುಕೊಂಡಿವೆ. ಅಲ್ಲದೆ ಈ ಬ್ಯಾಂಕುಗಳು ನೇರವಾಗಿ ಹೆಚ್ಚಿನ ಜನರಿಗೆ ಉದ್ಯೋಗಾವಕಾಶಗಳನ್ನ ಕೂಡ ಕಲ್ಪಿಸಿಕೊಡುತ್ತವೆ ಎನ್ನುವುದನ್ನ ನಾವು ಇಲ್ಲಿ ನೋಡಬಹುದಾಗಿದೆ. ಇನ್ನು 8ನೇ ಪಾಯಿಂಟ್, ಕೊನೆಯ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಬ್ಯಾಂಕಿಂಗ್ ಪ್ರವೃತ್ತಿಯ ಬೆಳವಣಿಗೆ. ಜನರಲ್ಲಿ ಬ್ಯಾಂಕಿಂಗ್ ಪ್ರವೃತ್ತಿ ಬೆಳೆಯಲು ವಾಣಿಜ್ಯ ಬ್ಯಾಂಕುಗಳು ಮುಖ್ಯ ಮೂಲವಾಗಿರ್ತದೆ. ಜನರಲ್ಲಿ ಬ್ಯಾಂಕಿಂಗ್ ಪ್ರವೃತ್ತಿ ಹೆಚ್ಚಾದಾಗ ಕಡಿಮೆ ನಗದು ಶಿಲ್ಕಿನ ಸಹಾಯದಿಂದ ಹೆಚ್ಚು ಹೆಚ್ಚು ವ್ಯವಹಾರಗಳನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಜನರಲ್ಲಿ ಬ್ಯಾಂಕಿಂಗ್ ಅನ್ನುವಂತ ವಿಷಯದ ಕುರಿತಾಗಿ ಕೂಡ ಜ್ಞಾನವು ಜಾಸ್ತಿ ಬೆಳೀತದೆ. ಮತ್ತೆ ಈ ಪ್ರವೃತ್ತಿ ಹೆಚ್ಚಾದಾಗ ಕಡಿಮೆ ನಗದು ಶಿಲ್ಕಿನ ಸಹಾಯದಿಂದ ಹೆಚ್ಚು ಹೆಚ್ಚು ತುಂಬಾ ವ್ಯವಹಾರಗಳನ್ನ ಕೂಡ ಮಾಡ್ಲಿಕ್ಕೆ ಅವರು ಶುರು ಮಾಡ್ತಾರೆ. ಹೀಗೆ ಓವರ್ ಆಲ್ ಇದೆಲ್ಲವ ರೀಸನ್ ಗಳಿಂದಾಗಿ ವಾಣಿಜ್ಯ ಬ್ಯಾಂಕುಗಳು ಆರ್ಥಿಕ ಅಭಿವೃದ್ಧಿಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ ಅನ್ನೋದನ್ನ ನಾವು ನೋಡಬಹುದು. ಹೀಗೆ ವಾಣಿಜ್ಯ ಬ್ಯಾಂಕುಗಳು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ತುಂಬಾ ಮಹತ್ವದ ಪಾತ್ರವನ್ನ ವಹಿಸ್ತದೆ. ವಾಣಿಜ್ಯ ಬ್ಯಾಂಕುಗಳು ಹಣದ ಮಾರುಕಟ್ಟೆ ಮತ್ತೆ ಬಂಡವಾಳದ ಮಾರುಕಟ್ಟೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರ ಮೂಲಕ ಬಂಡವಾಳ ಪೂರೈಕೆಯ ಮೂಲವೂ ಕೂಡ ಆಗಿರುತ್ತೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಬದಲಾವಣೆಯನ್ನ ತರುವಲ್ಲಿ ಕೂಡ ಮುಖ್ಯ ಪಾತ್ರವನ್ನ ವಹಿಸ್ತವೆ ಎನ್ನುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ. ವಾಸ್ತವವಾಗಿ ಸಣ್ಣ ಕೈಗಾರಿಕೆ ಕ್ಷೇತ್ರಗಳಲ್ಲಿ ಸಾಲ ವಿಸ್ತರಣೆಯಿಂದಾಗಿ ಅವುಗಳ ಪ್ರಗತಿ ಸಾಧ್ಯ ಆಗ್ತದೆ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಸಾಲ ವಿಸ್ತರಣೆ ಹಣದುಬ್ಬರಕ್ಕೆ ಅವಕಾಶ ಮಾಡಿಕೊಡುತ್ತೆ ಅನ್ನೋದನ್ನ ನಾವು ನೋಡಬಹುದು. ಇನ್ನು ಈ ಸೂಕ್ತ ರೀತಿಯಲ್ಲಿ ವಾಣಿಜ್ಯ ಅಭಿವೃದ್ಧಿಗಳು ಬ್ಯಾಂಕ್ಗಳ ಅಭಿವೃದ್ಧಿಗೆ ನೆರವಾಗುವಂತೆ ನೋಡಿಕೊಳ್ಳುವುದರ ಅಗತ್ಯತೆ ಕೂಡ ಇಲ್ಲಿರುತ್ತೆ ಅನ್ನೋದನ್ನ ನಾವು ನೋಡಬಹುದಾಗಿದೆ. ಹಾಗಾಗಿ ವಾಣಿಜ್ಯ ಬ್ಯಾಂಕ್ಗಳು ಎನ್ನುವಂಥದ್ದು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ತರವಾದ ಪಾತ್ರವನ್ನ ವಹಿಸ್ತದೆ. ಒಂದು ದೇಶದ ಯಾವುದೇ ಆರ್ಥಿಕ ಅಭಿವೃದ್ಧಿ ಒಂದು ಹಂತಕ್ಕೆ ತಲುಪಬೇಕಾದ್ರೆ ಅಲ್ಲಿ ಆರ್ಥಿಕ ಅಭಿವೃದ್ಧಿ ಅಂದ್ರೆ ಏನು? ಹಣಕಾಸಿಗೆ ಸಂಬಂಧಪಟ್ಟದ್ದು. ಹಣಕಾಸು ಇದ್ರೆ ತಾನೇ ಅಲ್ಲಿ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಆ ಅಭಿವೃದ್ಧಿ ಆಗ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ಬೇಕಾಗತ್ತೆ? ವಾಣಿಜ್ಯ ಬ್ಯಾಂಕುಗಳು. ಅವ್ರು ಯಾವ ಮುಖಾಂತರ ನಮ್ಗೆ ಸಹಾಯ ಮಾಡ್ತಾರೆ? ಸಾಲಗಳನ್ನ ನೀಡುವುದರ ಮೂಲಕ, ಉದ್ಯೋಗ ಸೃಷ್ಟಿ ಮಾಡುವುದರ ಮೂಲಕ, ಹೂಡಿಕೆಗಳನ್ನ ಮಾಡುವುದರ ಮೂಲಕ, ಹಾಗೇನೆ ಈಗಾಗಲೇ ನಾವು ನೋಡ್ಕೊಂಡ ಪಾಯಿಂಟ್ಗಳು, ಉಳಿತಾಯವನ್ನ ಮಾಡುವುದರ ಮೂಲಕ, ಅದರಿಂದ ಜನರಿಗೆ ಹೆಲ್ಪ್ ಮಾಡ್ತದೆ. ವಿದೇಶ ವ್ಯಾಪಾರಕ್ಕೆ ನೆರವು ಕೊಡುವುದರ ಮೂಲಕ, ಹೀಗೆ ಓವರ್ ಆಲ್ ಒಂದು ಹಂತದಿಂದ ಶುರುವಾಗಿ ರಾಷ್ಟ್ರದ ತನಕ ಅಭಿವೃದ್ಧಿ ಆಗ್ಲಿಕ್ಕೆ ಅದು ಸಾಧ್ಯವಾಗ್ತದೆ. ಅಂದ್ರೆ ಒಂದು ವೈಯಕ್ತಿಕವಾಗಿ ಅಭಿವೃದ್ಧಿ ಹೊಂದುವುದರ ಮೂಲಕ ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಕಸನಕ್ಕೆ ಕಾರಣವಾಗುವುದಲ್ಲದೆ ಒಂದು ರಾಷ್ಟ್ರದ ಒಂದು ಅಭಿವೃದ್ಧಿಗೆ ಕೂಡ ಈ ವಾಣಿಜ್ಯ ಬ್ಯಾಂಕ್ ಎನ್ನುವಂತದ್ದು ಸಹಾಯ ಮಾಡುತ್ತೆ. ಹಾಗಾಗಿ ಈ ಎಲ್ಲ ಪಾಯಿಂಟ್ ಗಳನ್ನ ಎಕ್ಸಾಮ್ ಅಲ್ಲಿ ಬಂದಾಗ ಬರಿಬೇಕು. ಹಾಗೇನೆ ನಿಜವಾಗಿ ಹೇಳ್ತೇನೆ ಸ್ನೇಹಿತರೆ, ಈ ಒಂದು ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಆರ್ಥಿಕ ಅಭಿವೃದ್ಧಿ ನನಗೆ ನೋಡಿದ್ದು ಕ್ವಶನ್ ಪೇಪರ್ ಅಲ್ಲಿ ನೆನಪಿದೆ. ಆದಷ್ಟು ಚಾಪ್ಟರ್ ಗಳನ್ನ ಕವರ್ ಮಾಡಿದ ನಂತರ ಕ್ವಶನ್ ಪೇಪರ್ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಸಹ ಟ್ರೈ ಮಾಡ್ತೀನಿ. ನನಗೆ ಸಮಯದ ಅಭಾವ ಇರುವುದರಿಂದ ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ತುಂಬಾ ಸಮಯದ ಅಭಾವ ಇದೆ. ನನಗೆ ಒಂದು ಚಿಕ್ಕ ಮಗು ಇರೋದ್ರಿಂದ ಅವಳನ್ನ ನೋಡ್ಕೊಂಡು ನಾನು ಕ್ಲಾಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾನು ಒಂದು ಕಮಿಟ್ ಆಗಿರುವಂತ ವಿಷಯ ಇದಾಗಿರೋದ್ರಿಂದ ನಾನು ಆದಷ್ಟು ಚಾಪ್ಟರ್ ಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಹಾಗೇನೆ ಇದೊಂದು ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ದಯವಿಟ್ಟು ಮಿಸ್ ಮಾಡಬೇಡಿ. 10 or 15 ಮಾರ್ಕ್ಸ್ ಗೆ ಬಂದೇ ಬರುವಂತ ಕ್ವಶನ್. ನನಗೂ ಕೂಡ ಈಗಲೂ ಎಕ್ಸಾಮ್ ಅಲ್ಲಿ ನಾನು ಬರ್ದದ್ದು ನೆನಪಾಗ್ತಿದೆ, ಆ ಕ್ವಶನ್ ಗಳನ್ನ ನೋಡಿದ್ದು ನೆನಪಾಗ್ತಿದೆ ನನ್ಗೆ. ಹಾಗಾಗಿ ನನ್ಗೆ ಈಗಾಗಲೇ ಹೇಳ್ತೀನಿ ಸಮಯದ ಅಭಾವ ಇದೆ ಅಂತ. ಹಾಗಾಗಿ ನಾನು ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇಲ್ಲ. ಆದಷ್ಟು ಇಂಪಾರ್ಟೆಂಟ್ ಇರುವಂತಹ ಚಾಪ್ಟರ್ ಗಳನ್ನಷ್ಟೇ ಅಪ್ಲೋಡ್ ಮಾಡ್ತಾ ಇರುವಂತದ್ದು. ನನ್ಗೆ ಸಮಯ ಸಿಕ್ಕರೆ ಇನ್ನ ಸ್ವಲ್ಪ ಬಂದಿರುವಂತದ್ದು, ಇನ್ನು ಬೇಗ ಬರಬಹುದು ಅನ್ನುವಂತ ಚಾಪ್ಟರ್ ಗಳನ್ನ ಕೂಡ ನಾನು ಮಾಡ್ತಾ ಇದ್ದೆ. ಆದ್ರೆ ಸದ್ಯಕ್ಕಂತೂ ಇಂಪಾರ್ಟೆಂಟ್ ಇರುವಂತ ಚಾಪ್ಟರ್ ಗಳನ್ನಷ್ಟೇ ಸೆಲೆಕ್ಟ್ ಮಾಡಿ ನಾನು ಕ್ಲಾಸ್ಗೆ ಹಾಕ್ತಾ ಇದ್ದೀನಿ ಈ ಒಂದು ಚಾನೆಲ್ ನಲ್ಲಿ. ಹಾಗಾಗಿ ನನ್ನ ವಿಡಿಯೋಗಳನ್ನ ನೋಡೋದ್ರಿಂದ ಖಂಡಿತ ನಿಮ್ಗೆ ಪಾಸ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಹಾಗೇನೆ ಅನೇಕ ವಿಡಿಯೋಗಳನ್ನ ನಾನೇ ಕ್ಲಾಸ್ನ ರೆಡಿ ಮಾಡ್ಕೊಂಡು ಪ್ರಿಂಟ್ ತಗೊಂಡು ಕ್ಲಾಸ್ನ ಮಾಡಿದ್ದೀನಿ, ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂತ. ಇನ್ನು ಕೆಲವೊಂದು ವಿಡಿಯೋಗಳನ್ನ ಬುಕ್ ಅಲ್ಲಿ ಹೇಗೆ ಕೊಟ್ಟಿದ್ದಾರೆ ಹಾಗೇನೆ ನಾನು ವಿಡಿಯೋನ ಹಾಕಿದ್ದೀನಿ. ಹಾಗಾಗಿ ದಯವಿಟ್ಟು ಮತ್ತೆ ಹೇಳ್ತೀನಿ, ಕನ್ಫ್ಯೂಸ್ ಆಗ್ಬೇಡಿ. ನಾನು ಆ ವಿಡಿಯೋನ ಮುಖಾಂತರ ನೀವು ಓದಿದ್ರೆ ಪಾಸ್ ಆಗ್ತೀರಾ. ಅಲ್ಲಿರುವಂತಹ ವಿಷಯ ಪುಸ್ತಕದಲ್ಲಿರುವಂತಹದ್ದೇ ಸ್ವಲ್ಪ ಕ್ಲಿಷ್ಟ ಇರುವಂತಹ ಪದಗಳನ್ನ ಸರಳವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಂತ ಹೊಸ ಪದಗಳನ್ನ ಯಾವುದು ಸೇರಿಸಿಲ್ಲ. ಬುಕ್ ಅಲ್ಲಿರುವಂತಹ ಪದಗಳನ್ನ ನಿಮ್ಗೆ ಸರಳವಾಗಿ ಅರ್ಥ ಮಾಡಿಸಿ ಅಲ್ಲಿ ಕ್ಲಾಸ್ ಅನ್ನ ಕೊಟ್ಟಿರುವಂತಹದ್ದು. ಹಾಗೇನೆ ಈ ವಿಷಯವನ್ನ ಈಸಿ ಆಗಿರುವಂತ ಸಬ್ಜೆಕ್ಟ್ ಗಳನ್ನ ನಿಮ್ಗೆ ಪುಸ್ತಕದ ಭಾಷೆಯಲ್ಲಿ ಅಂದ್ರೆ ಇಲ್ಲಿರುವಂತ ವಿಷಯಗಳ ಮುಖಾಂತರ ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಇದಕ್ಕೆ ಯಾವುದು ಸಪರೇಟ್ ಪ್ರಿಂಟ್ ತಗೊಂಡು ಕ್ಲಾಸ್ ಮಾಡಿಲ್ಲ ನಾನು. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಇನ್ಯಾವುದೆಲ್ಲ ಕ್ಲಾಸ್ ಬೇಕಿದೆ, BA
BA ಅವರಿಗೆ ಮಾತ್ರ. ದಯವಿಟ್ಟು ನಾನು ಹೇಳುವುದನ್ನ ಗಮನ ಇಟ್ಟು ಕೇಳಿ. BA ಪೊಲಿಟಿಕಲ್ ಹಿಸ್ಟ್ರಿ, ಎಕನಾಮಿಕ್ಸ್, ICHR, FCA, ಕನ್ನಡ, ಇಂಗ್ಲಿಷ್ ಇಷ್ಟು ಸಬ್ಜೆಕ್ಟ್ ಅನ್ನಷ್ಟೇ ನಾನು ಈ ಅಪ್ಕಮಿಂಗ್ ಎಕ್ಸಾಮ್ ಏನಿದೆ ಅಕ್ಟೋಬರ್ಗೆ ಅಷ್ಟರೊಳಗಡೆ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು. ಯಾಕಂದ್ರೆ ನನ್ನ ಹತ್ರ ಅವೈಲಬಿಲಿಟಿ ಇರುವಂತ ಬುಕ್ಗಳು ಇಷ್ಟೇ ಆಗಿರೋದ್ರಿಂದ ನಮಗೆ ಬೇರೆ ಸೋರ್ಸ್ ನ ತಗೊಂಡು ಹುಡುಕಿ ಬರೀಲಿಕ್ಕೆ ಅಥವಾ ಕ್ಲಾಸ್ ಮಾಡ್ಲಿಕ್ಕೆ ಸದ್ಯಕ್ಕಂತೂ ಸಾಧ್ಯವಿಲ್ಲ ಸ್ನೇಹಿತರೆ. ದಯವಿಟ್ಟು ಕ್ಷಮಿಸಿ. ಅನೇಕ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತೀರಾ ಔಟ್ ಆಫ್ ಮೈ ಸಿಲೆಬಸ್ ಈ ಕ್ಲಾಸ್ ಮಾಡಿ ಅಂತ. ನನಗೆ ಆ ಕಮೆಂಟ್ ರಿಯಾಕ್ಟ್ ಮಾಡ್ಲಿಕ್ಕೆ ಕೂಡ ಬೇಸರ ಆಗ್ತಿದೆ. ಆಗಲ್ಲ ಅಂತ ಹೇಳಲಿಕ್ಕೆ ನನಗೆ ಕಷ್ಟ ಆಗ್ತಿದೆ. ಹಾಗಾಗಿ ನಾನು ಕೆಲವರಿಗೆ ಕಮೆಂಟ್ ಅಲ್ಲಿ ರಿಪ್ಲೈ ಕೂಡ ಮಾಡ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೇನೆ ನಿಮ್ಮ ಸ್ನೇಹಿತರು ಯಾರಾದ್ರೂ ಇದ್ದಲ್ಲಿ KSOU ಕಲಿತಾ ಇರುವವರು ದಯವಿಟ್ಟು ಅವರಿಗೆ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಅವರಿಗೆ ಕೂಡ ಇದರಿಂದ ಯೂಸ್ ಆಗ್ಬಹುದು ಅನ್ನೋದನ್ನ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.